ಪ್ರಶ್ನೆ ಸಂಖ್ಯೆ 1. ಕೆಳಗಿನ ಯಾವ ಸಮಿತಿಯನ್ನು ಪಂಚಾಯತ್ ರಾಜ್ ಹಣಕಾಸು ನಿಗಮವನ್ನು ಶಿಫಾರಸು ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕೆ. ಸಂತಾನಂ ಸಮಿತಿ 1963ರಲ್ಲಿ. ನೆಕ್ಸ್ಟ್ ಪ್ರಶ್ನೆ. ಪೀಠಿಕೆಯನ್ನು ಭಾರತೀಯ ಸಂವಿಧಾನದ ರಾಜಕೀಯ ಜಾತಕ ಎಂದು ಕರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಕೆ. ಎಂ. ಮುನ್ಸಿ. ನೆಕ್ಸ್ಟ್ ಕ್ವಶನ್. ಕೆಳಗಿನವರಲ್ಲಿ ಯಾರು ಅಂತರರಾಜ್ಯ ಮಂಡಳಿಯನ್ನು ಸ್ಥಾಪಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಯರು. ಪ್ರಶ್ನೆ ಸಂಖ್ಯೆ 4. ಪ್ರಾಂತೀಯ ಸ್ವಾಯತ್ತತೆಯ ಪರಿಚಯವು ಈ ಕೆಳಗಿನ ಯಾವ ಕಾಯ್ದೆಗಳಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಸರ್ಕಾರ ಕಾಯ್ದೆ 1935ರ. ನೆಕ್ಸ್ಟ್ ಕ್ವಶನ್. ಯಾವ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ನಾಗಾಲ್ಯಾಂಡ್ ಭಾರತದ ಒಕ್ಕೂಟದ ಭಾಗವಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ 13ನೇ ತಿದ್ದುಪಡಿ. ಪ್ರಶ್ನೆ ಸಂಖ್ಯೆ 6. ಈ ಕೆಳಗಿನ ಯಾವ ತಿದ್ದುಪಡಿಯ ಅಡಿಯಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 2002ರಲ್ಲಿ 86ನೇ ತಿದ್ದುಪಡಿ. ಪ್ರಶ್ನೆ ಸಂಖ್ಯೆ 7. ಭಾರತದ ಸುಪ್ರೀಂ ಕೋರ್ಟ್ ಯಾವಾಗ ಉದ್ಘಾಟನೆಯಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ 1950. ನೆಕ್ಸ್ಟ್ ಕ್ವಶನ್. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಈ ವಯಸ್ಸಿನಲ್ಲಿ ನಿವೃತ್ತರಾಗುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ 65 ವರ್ಷ. ಪ್ರಶ್ನೆ ಸಂಖ್ಯೆ 9. ಮತದಾನದ ಕನಿಷ್ಠ ವಯಸ್ಸು 18 ವರ್ಷವಾಗಿರಬೇಕು ಎಂದು ಯಾವ ಸಮಿತಿ ಶಿಫಾರಸು ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ ತಾರ್ಕುಂಡೆ ಸಮಿತಿ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದ ಯಾವ ವಿಧಿಯು ಹಣಕಾಸು ಆಯೋಗವನ್ನು ಒದಗಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಟಿಕಲ್ 280. ಪ್ರಶ್ನೆ ಸಂಖ್ಯೆ 11. ರಾಷ್ಟ್ರೀಯ ಜೀವವೈವಿಧ್ಯ ಪ್ರಾಧಿಕಾರವನ್ನು NBA ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ 2003ರಲ್ಲಿ. ನೆಕ್ಸ್ಟ್ ಕ್ವಶನ್. ಯಾವ ದೇಶದ ಸಂವಿಧಾನದಲ್ಲಿ ಉಳಿಕೆ ಅಧಿಕಾರವನ್ನು ರಾಜ್ಯಗಳಿಗೆ ಬಿಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ US. ಪ್ರಶ್ನೆ ಸಂಖ್ಯೆ 13. ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳಲ್ಲಿ ಕ್ಷಮಾದಾನ ನೀಡಲು ಭಾರತದ ರಾಷ್ಟ್ರಪತಿಗೆ ವಹಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಲೇಖನ 72ರ. ಪ್ರಶ್ನೆ ಸಂಖ್ಯೆ 14. ಕೆಳಗಿನ ಯಾವ ಪದಗಳು ಭಾರತದ ಸಂವಿಧಾನದಲ್ಲಿ ಸ್ಥಾನ ಪಡೆಯುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಬಜೆಟ್. ಪ್ರಶ್ನೆ ಸಂಖ್ಯೆ 15. ಭಾರತದ ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯವನ್ನು ಇಲ್ಲಿಗೆ ವರ್ಗಾಯಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಸಭೆಗೆ ಮಾತ್ರ. ಪ್ರಶ್ನೆ ಸಂಖ್ಯೆ 16. ಲೋಕಸಭೆಯ ಅಧಿವೇಶನವನ್ನು ಮುಂದೂಡಲು ಯಾರಿಗೆ ಅಧಿಕಾರವಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಅಧ್ಯಕ್ಷರು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಲೋಕಾಯುಕ್ತ. ಪ್ರಶ್ನೆ ಸಂಖ್ಯೆ 18. ರಾಜ್ಯದ ಮುಖ್ಯಮಂತ್ರಿ ಆಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? ಸರಿಯಾದ ಉತ್ತರ ಆಪ್ಷನ್ ಬಿ 25 ವರ್ಷ. ಪ್ರಶ್ನೆ ಸಂಖ್ಯೆ 19.
ಆಡಳಿತದ ಮೇಲೆ ನಾಗರಿಕರ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಚುನಾವಣೆಗಳು. ಪ್ರಶ್ನೆ ಸಂಖ್ಯೆ 20. ದೇಶದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥರಾಗಿರುವವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಪ್ರಧಾನಮಂತ್ರಿ.